ಎಲ್ರಿಗೂ ನಮಸ್ಕಾರ. ನಾನು ಮಮತಾ. ನಮ್ಮೂರ ಕಡೆ ಹೊಲದಲ್ಲಿ ಸಿಗೋವಂಥ ಸೊಪ್ಪಿನ ಗೊಜ್ಜನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ, ಆಗಿದ್ರೆ ವಿಡಿಯೋನ ನೋಡ್ಕೊಂಬರೋಣ. ಮೊದಲಿಗೆ ಬಾಣಲಿನ ಒಲೆ ಮೇಲೆ ಇಟ್ಟು ಎಣ್ಣೆ ಕಾಯ್ಲಿಕ್ಕೆ ಹಾಕಿ ಸಾಸಿವೆ, ಒಣಮೆಣ್ಸಿ ಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೂ ಮುಂಚೆ ಸೊಪ್ಪನ್ನು ಬಿಡಿಸಿ ಸೋಸ್ಕೊಂಡು ನೀರಲ್ಲಿ ಒಂದು 3-4 ಸರಿ ನೆನೆಸಿ ನೀಟಾಗಿ ತೊಳ್ಕೊಬೇಕು. ಇಲ್ಲಾಂದರೆ ಮಣ್ಣೆಲ್ಲ ಅಲ್ಲೇ ಮೆತ್ಕೊಂಡಿರುತ್ತೆ. ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಒಗ್ಗರಣೆ ಎಲ್ಲ ಬೆಂದಮೇಲೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಸೊಪ್ಪಿಗೆ ನೀರೇನು ಹಾಕಬೇಕಾಗಿಲ್ಲ, ಅದೇ ತಾನಾಗೇ ನೋಡಿ ಎಷ್ಟು ಸೊಪ್ಪಿತ್ತು, ಎಷ್ಟು ಕಮ್ಮಿ ಆಯಿತು. ಇವಾಗ ಉಪ್ಪು, ಅಚ್ಚ ಪುಡಿ, ಸಾಂಬಾರು ಪುಡಿ ಮತ್ತು ಬೆರಕೆ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊಪ್ಪೆಲ್ಲ ಖಾರದ ಪುಡಿ, ಸಾಂಬಾರು ಪುಡಿ ಜೊತೆಗೆ ಮಿಕ್ಸ್ ಆಗಬೇಕು. ಅದಷ್ಟು ಆದಮೇಲೆ ನಾನು ಸೊಪ್ಪು ಮುಳುಗೋ ಅಷ್ಟು ಇನ್ನೊಂಚೂರು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಸೊಪ್ಪಲ್ಲಿ ಕಡ್ಡಿ ಇರುತ್ತಲ್ವ, ಅದೆಲ್ಲ ಬೆಂದ್ಕೋಬೇಕು ಅಂದರೆ ಇನ್ನೊಂಚೂರು ನೀರು ಹಾಕ್ಕೊಬೇಕು. ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಅದಷ್ಟು ಬೇಯೋ ತನಕ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಒಂದು ಕಡ್ಡಿನ ತೆಗೆದು ಪ್ರೆಸ್ ಮಾಡಿ ನೋಡಿದ್ರೆ ಬೆಂದಿದೆಯೋ ಇಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ನೀಟಾಗಿ ಪ್ಲೇಟ್ ಮುಚ್ಚಿ ಉಳಿದಿದ್ದ ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ನಮ್ಮೂರ ಕಡೆ ಮಾಡೋ ಅಂಥ ಹೊಲದ ಸೊಪ್ಪಿನ ಬಜ್ಜಿ ರೆಡಿ. ಉರ್ಸೊಪ್ಪು ಅಂತ ನಾವು ಹೇಳ್ತೀವಿ. ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನು. ಖಂಡಿತ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು.